ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಮಹಿಳೆಯರಿಗೆ ಒಂದೊಳ್ಳೆ ಬಿಗ್ ಅಪ್ಡೇಟ್ ಅಂದ್ರೆ ಒಂದು ಗುಡ್ ನ್ಯೂಸ್ ಬಂದಿದೆ. ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಬಿಡುಗಡೆ ದಿನಾಂಕ ಈಗ ಅದನ್ನು ಶಾಂಕ್ಷನ್ ಮಾಡಿದ್ದಾರೆ. ಯಾವೆಲ್ಲ ಮಹಿಳೆಯರು ತುಂಬಾ ಕಾತುರದಿಂದ 11ನೇ ಕಂತಿನ ಹಣ ಬರುತ್ತೆ ಅಂತ ವೇಟ್ ಮಾಡ್ತಿದ್ದೀರಾ ಅಂತ ಮಹಿಳೆಯರಿಗೆ ಒಂದೊಳ್ಳೆ ಗುಡ್ ನ್ಯೂಸ್ ಬಂದಿದೆ. ನಿಮ್ಗೆ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಶಾಂಕ್ಷನ್ ನಿಮ್ಮ ಖಾತೆಗೆ ನೇರವಾಗಿ ಶಾಂಕ್ಷನ್ ಮಾಡ್ತೀವಿ ಅಂತ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ, ಈಗ ಒಂದು ಬಿಗ್ ಅಪ್ಡೇಟ್ನು ರಾಜ್ಯ ಸರ್ಕಾರ ನೀಡಿದೆ. ಈಗ ಎಲ್ರಿಗೂ ಎಲ್ಲ ಮಹಿಳೆಯರಿಗೂ ಗೃಹಲಕ್ಷ್ಮಿ ಹಣನ ಯಾವೆಲ್ಲ ಮಹಿಳೆಯರು ಪಡ್ಕೊಳ್ತಿದ್ದೀರಾ ಅಂಥ ಮಹಿಳೆಯರಿಗೆ ಈಗ 1ರಿಂದ 10ನೇ ಕಂತಿನ ತನಕ ಈಗ ಗೃಹಲಕ್ಷ್ಮಿ ಹಣ ರಾಜ್ಯ ಸರ್ಕಾರ ಯಾರೆಲ್ಲ ಈಗ ಅದಕ್ಕೆ ಎಲಿಜಿಬಲ್ ಅರ್ಹರಿರ್ತೀರಲ್ವ ಅಂಥವ್ರ ಖಾತೆಗೆ 10 ಕಂತಿನ ಹಣ ಹಾಕಿದ್ದಾರೆ. ಈಗ ಏನಪ್ಪ ಅಂತಂದರೆ 11ನೇ ಕಂತಿನ ಹಣ ಬರಲ್ಲ, ಅದನ್ನು ಸ್ಥಗಿತಗೊಳಿಸಿದ್ದಾರೆ ಆಲ್ರೆಡಿ ಅಂತ ಹೇಳ್ತಿದ್ರು. ಅದು ಸುಳ್ಳು ಸುದ್ದಿ. ಈಗ CM ಸಿದ್ದರಾಮಯ್ಯ ಸರ್ ಅವರು ಹೇಳಿರೋ ಪ್ರಕಾರ ನಾವು ಗ್ಯಾರಂಟಿ ಯೋಜನೆಗಳನ್ನು ಯಾವತ್ತೂ ನಾವು ಈಗ ಬಂದ್ ಮಾಡಲ್ಲ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ. ನಂತರ ಈಗ ನೋಡೋದಾದರೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಸರ್ಕಾರದಿಂದ ಈಗ ಬಿಡುಗಡೆ ಆಲ್ರೆಡಿ ಆಗಿದೆ. ಈಗ ಮೊದಲು ಯಾವ್ಯಾವ ಜಿಲ್ಲೆಗೆ ಶಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ನೋಡೋದಾದರೆ ಉಡುಪಿ ಮತ್ತು ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ ಮತ್ತು ಚಾಮರಾಜನಗರ, ತುಮಕೂರು, ಬೆಂಗಳೂರು ಕೇಂದ್ರ ಆ ಕಡೆ ಇರುತ್ತಲ್ವ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಅಲ್ಲಿಂದ ಫಸ್ಟು ಆ ಜಿಲ್ಲೆಗೆ ಹಾಕಿದ ಅಂದರೆ ಶಾಂಕ್ಷನ್ ಮಾಡಿದ ನಂತರ ಗೃಹಲಕ್ಷ್ಮಿ ಹಣ. ನಂತರ ಈ ಕಡೆ ಈಗ ಆ ಕಡೆ ಶಾಂಕ್ಷನ್ ಮಾಡ್ತಿದ್ದೀವಿ. ನಂತರ ಮಿಕ್ಕಿದ ಅಂದರೆ ಉಳಿದ ಜಿಲ್ಲೆಗಳಿಗೆ ಶಾಂಕ್ಷನ್ನ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಶಾಂಕ್ಷನ್ ಮಾಡ್ತೀವಿ ಅಂತ ಅವರು ಸ್ಪಷ್ಟವಾಗಿ ಅಪ್ಡೇಟ್ನ ಕೊಟ್ಟಿದ್ದಾರೆ. ಈಗ ನಿಮಗೇನಾದರೂ ಈಗ ಗೃಹಲಕ್ಷ್ಮಿ ಹಣ ಯಾರಿಗೆ ಬಿದ್ದಿಲ್ಲ ಅವ್ರು ಏನು ಮಾಡಬೇಕು ಅಂತಂದರೆ ಫಸ್ಟು ನಿಮ್ಮ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಇದೆಯೋ ಅಥವಾ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ವ ಅಂತ ಫಸ್ಟು ಚೆಕ್ ಮಾಡ್ಕೋಬೇಕು. ನಂತರ KYC ಆಗಿದೆಯೋ ಇಲ್ವ ಅಂತಲೂ ಚೆಕ್ ಮಾಡ್ಕೋಬೇಕು. ನಂತರ ಅಮೌಂಟ್ ಬಿದ್ದಿಲ್ಲ, ಎಲ್ಲನೂ ಕರೆಕ್ಟ್ ಇದ್ದು ಅಮೌಂಟ್ ಬಿದ್ದಿಲ್ಲ ಅಂತಂದರೆ ನೀವು CDP ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ದಾಖಲಾತಿನ ಕೊಟ್ಬಿಟ್ಟು ಅಲ್ಲಿ ಚೆಕ್ ಮಾಡಿಸಿದ್ರೆ ನಿಮಗೆ ಯಾವ ಕಂತಿನ ಹಣ ಬಿದ್ದಿಲ್ಲ ಅದೆಲ್ಲ ನಿಮಗೆ ಫಸ್ಟಿಂದ ಶಾಂಕ್ಷನ್ ಆಗುತ್ತೆ. ನಂತರ ಈಗ ಯಾವ ದಿನಾಂಕದಂದು ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಬೀಳುತ್ತೆ ಅಂತ ನಿಮಗೆ ಫುಲ್ ಕ್ಯೂರಿಯಾಸಿಟಿ ಇದೆ ಅದ್ರ ಬಗ್ಗೆ. ಈ ತಿಂಗಳು 25ನೇ ತಾರೀಕು ಒಳಗಾಗಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಬೀಳುತ್ತೆ ಅಂತ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಾಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.